ವೀಕ್ಷಕರು ನಮಸ್ಕಾರ. RCB ತಂಡಕ್ಕೆ ಎಂಟ್ರಿ ಕೊಟ್ಟ KL ರಾಹುಲ್. ಹೌದು ವೀಕ್ಷಕರೇ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ KL ರಾಹುಲ್ ಅವರು ಇದೀಗ RCB ತಂಡವನ್ನು ಸೇರಿಕೊಂಡಿದ್ದು, ಹಾಗೆ ವೀಕ್ಷಕರೇ 2025ರಲ್ಲಿ RCB ತಂಡದ ಪರವಾಗಿ ಕಣಕ್ಕಿಳಿಯಲಿದ್ದಾರೆ. ವೀಕ್ಷಕರೇ, ಈ ಒಂದು ನ್ಯೂಸ್ನ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ RCB ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ಕನ್ನಡಿಗನಾದ KL ರಾಹುಲ್ ಮೇಲೆ ಇರುವಂಥ ಅಭಿಮಾನಿತನವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ KL ರಾಹುಲ್ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹೌದು ವೀಕ್ಷಕರೇ, 2 ವರ್ಷಗಳಿಂದ ಲಕ್ನೋ ತಂಡವನ್ನು ಸೇರಿಕೊಂಡಿದ್ದ KL ರಾಹುಲ್ ಅವರು ಇದೀಗ 2025ರ IPL ಟೂರ್ನಮೆಂಟ್ಗೆ RCB ತಂಡದ ಪರ ಕಣಕ್ಕಿಳಿಯಲಿದ್ದಾರೆ ಎಂದು ವರದಿಗಳು ಬರುತ್ತಿವೆ. ಹೌದು, ಇವರು ಹಿಂದಿನ ಸೀಸನ್ಗಳಲ್ಲಿ RCB ತಂಡದ ಪರವಾಗಿ ಆಡಿ ಸಾಕಷ್ಟು ದಾಖಲೆಗಳನ್ನು ಮಾಡಿದ್ದರು. ವೀಕ್ಷಕರೇ, ಆದರೆ RCB ತಂಡವು ಪ್ರಮುಖ ಕಾರಣಾಂತರಗಳಿಂದ ಇವರನ್ನು ಕೈ ಬಿಡಬೇಕಾಯಿತು. ಅದಾದ ನಂತರ KL ರಾಹುಲ್ ಅವರು ಪಂಜಾಬ್ ತಂಡವನ್ನು ಸೇರಿಕೊಂಡರು. ಇನ್ನು ವೀಕ್ಷಕರೇ, ಪಂಜಾಬ್ ತಂಡದಲ್ಲೂ ಕೂಡ ಪ್ರಮುಖ ವರ್ಷಗಳ ಕಾಲ ಆಡಿದರು. ಆದರೆ ವೀಕ್ಷಕರೇ, 2023 ಮತ್ತು 2024ರಲ್ಲಿ ಹೊಸ ತಂಡವಾಗಿರುವ ಲಕ್ನೋ ತಂಡದ ಜೊತೆಗೆ ಸೇರಿ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಂಡವನ್ನು ಮುನ್ನಡೆಸಿಕೊಂಡು ಬಂದರು. ಆದರೆ ಇದೀಗ ಬರುವಂಥ ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ KL ರಾಹುಲ್ ಅವರು RCB ತಂಡವನ್ನು ಸೇರಲಿದ್ದಾರೆ ಎಂದು ನ್ಯೂಸ್ಗಳು ಬರುತ್ತಿವೆ. ಹೌದು ವೀಕ್ಷಕರೇ, ಇನ್ನು KL ರಾಹುಲ್ ಅವರು 2025ರಲ್ಲಿ RCB ತಂಡವನ್ನು ಸೇರಿಕೊಂಡರೆ ಹಾಗೆ ಬೆಂಗಳೂರು ತಂಡವನ್ನು ನಾಯಕನಾಗಿ ಮುನ್ನಡೆಸಬಹುದು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಪುಟ್ಟ ಮಾಹಿತಿ.